ಸೊ ದಯವಿಟ್ಟು ಈ ಸತಿ ನಾ ಬಿಗ್ ಬಾಸ್ಗೆ ನನ್ನ ಕರ್ಕೊಳ್ಳಿ ಅಂತ ಹೇಳ್ತೀನಿ. ಬೇಡ ಕಣೋ ಮಂಜ, ಅಲ್ಲಿ ಡೈಲಿ ತಿಕಾ ಹೊಡಿತಾರ ಕಣೋ. ಕರ್ನಾಟಕದಲ್ಲಿರೋ ಪ್ರತಿಯೊಂದು ಕನ್ನಡಿಗರಿಗೆ ಅಮ್ಕುಡುಮ್ಕು ಮಾಡುವ ನಮಸ್ಕಾರಗಳು. ನಾನು ಅವತ್ತು ಹೇಳಿಲ್ವಾ ನೀನು ಸುಬ್ರ ನಮಸ್ಕಾರ ನಂಗೆ ಬೇಡ ಅಂತ. ಸೊ ಬಿಗ್ ಬಾಸ್ ಯಾಕೆ ಹೋಗ್ಬೇಕು ಅಂತ ನಾನು ಹೇಳ್ತೀನಿ. ಬೇಡ, ನೀನ್ ಹೇಳ್ಬೇಡ. ನೀನ್ ಹೇಳಿದ್ರೆ ತುಂಬಾ ದರಿದ್ರವಾಗಿರುತ್ತೆ. ಸೊ ಬಿಗ್ ಬಾಸ್ಗೆ ನಾನೇನಕ್ಕೆ ಹೋಗ್ಬೇಕಂದ್ರೆ ಶಾಲೆಗಳ ತರ ಗೊತ್ತಿರೇನಪ್ಪ ನೀವು. ನನ್ನಂತ ಎಷ್ಟೋ ಜನ ಇದ್ದಾರೆ. ನನ್ನ ಒಂದು ನಿನ್ನ ಒಂದು ಅಂದ್ರೆ ನಿನ್ ಬೀಜ ತಾನೆ. ಆ ಒಂದು ನಾನೇನ್ ಮಾಡ್ಬೇಕು ಅನ್ನೋದು ಆ ಬಿಗ್ ಬಾಸ್ ಸ್ಟೇಜ್ ಅಲ್ಲಿ ಮಾಡ್ತೀನಿ. ಅದೆಲ್ಲ ಮಾಡಬೇಡ, ನಾನು ಹೇಳ್ದಂಗ್ ಮಾಡು. ಬಿಗ್ ಬಾಸ್ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ನೀನ್ 2 ಬೀಜನ ಇಸ್ಕೋಬಿಡು ಸಾಕು. ಹಂಗೆ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗ್ಬಿಡ್ತಾರೆ ನಿನ್ನ ಒಳಗಡೆ. ಸೊ ಪ್ರತಿಯೊಬ್ಬರಿಗೂ ಕೈ ಮುಗ್ದಿ ಕೇಳ್ಕೊಂತೀನಿ. ಸೊ ಬಿಗ್ ಬಾಸ್ ಅಂತ ಕಮೆಂಟ್ ಮಾಡಿ, ಕಿಚ್ಚ ಸುದೀಪ್ ಸರ್ಗೆ ಕಮೆಂಟ್ ಮಾಡಿ, ಕಲರ್ಸ್ ಕನ್ನಡ ಅವ್ರಿಗೆ ಕಮೆಂಟ್ ಮಾಡಿ. ಎಲ್ರು ಕಮೆಂಟ್ ಮಾಡ್ರಪ್ಪ. ಮಂಜ ಬಂದೇ ಬರ್ತೇನೆ, ಎಲ್ರದ್ದು ತರದು ಗುಡ್ಡೆ ಹಾಕಿ ಹಾಕ್ತೇನೆ ಅಂತ. ಸೊ ನನಗೂ ಒಂದು ಆಸೆ ಇದೆ, ನಾನು ಬಂದೇ ಬರ್ತೀನಿ ಬಿಗ್ ಬಾಸ್ಗೆ ಅಂತ. ಬೇಡ ಕಣೋ ಮಂಜ, ಅಲ್ಲಿ ಡೈಲಿ ನಿಂಗೆ ತಿಕಾ ಹೊಡಿತಾರ ಕಣೋ. ಹೇಳೋದು ಅರ್ಥ ಮಾಡ್ಕೋ.